ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ,
ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪದ ಮೇಲೆ ಬಿಬಿಎಂಪಿಯ ಸಹಾಯಕ ಆಯುಕ್ತ ಬಸವರಾಜ ಮಗ್ಗಿ ಅವರ ಸ್ವಗ್ರಾಮ ಪಾಳದ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ಬೆಳಗ್ಗೆ ಏಕಾಏಕಿ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ಬಿಬಿಎಂಪಿ ಮಹದೇವಪುರ ವಿಭಾಗದ ಸಹಾಯಕರಾಗಿರುವ ಬಸವರಾಜ ಮಗ್ಗಿ ಅವರು ಕಲಬುರಗಿ ತಾಲೂಕಿನ ಪಾಳ ಗ್ರಾಮದವರು. ಕಲಬುರಗಿ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಅವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಮಂಜುನಾಥ್, ಇನ್ಸ್ಪೆಕ್ಟರ್ ಹನುಮಂತ್ ಅವರಿದ್ದ ತಂಡ ಕಲಬುರಗಿ ನಗರ ಮತ್ತು ಪಾಳದಲ್ಲಿನ ಮನೆಗಳ ಮೇಲೆ ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸುತ್ತಿದೆ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇಂದು ಕಲಬುರಗಿ ನಗರದಲ್ಲಿರುವ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯ ವಾರ್ಡ್ಗಳಿಗೆ ಭೇಟಿ ನೀಡಿ ಡೆಂಗ್ಯೂ ರೋಗಿಗಳಿಗೆ ಚಿಕಿತ್ಸೆಗೆ ಜಿಮ್ಸ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗೂ ಯಾವ ರೀತಿಯ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂಬುದನ್ನು ಪರಿಶೀಲಿಸಿದರು. यहाँ पे आज जिम्स हॉस्पिटल में आने का मकसद यही है कि जितने भी डेंगू केसेस है उनका कैसा देखभाल हो रहा है एंड कितने केसेस एडमिट हुए हैं देखने आए थे. मैं और हमारे लोकसभा मेंबर यहाँ पे जो मेंबर ऑफ पार्लियामेंट है राधा कृष्णा जी, यहाँ पे आके हम यहाँ पे देखे हैं 2 सेपरेट वार्ड यहाँ पे मेंटेन कर रहे हैं डेंगू केसेस के लिए और तकरीबन 4 केसेस एडमिट हुए हैं और 2 केसेस रिकवरी मोड में हैं. तो यहाँ पे तकरीबन 19 केस एलिजा पॉजिटिव है, लेकिन कौन सा भी केस अभी कुछ फेटालिटी अभी तक तो नहीं है. तो यहाँ पे सिचुएशन इज़ अंडर कंट्रोल. और सर वो खासगी पे रहे सुने ज़्यादा रेट लेने पर यहाँ पे हेल्थ डिपार्टमेंट अभी सर्कुलर अभी निकाले हैं कि एलिसा टेस्ट के लिए 300 रुपये से ज़्यादा कोई टेस्टिंग के लिए नहीं ले सकते. गवर्नमेंट कैप डाला है, एक्सप्लॉयटेशन ना हो ये मकसद से. तो ये हेल्थ डिपार्टमेंट उसको मॉनिटर कर रहा है. टेस्टिंग ज़्यादा प्रमाण पे नहीं हो रेवल कर नहीं टेस्टिंग तो सभी जितने भी NS1 पॉजिटिव केसेस है वो पूरे केसेस को एलिजा टेस्ट किया जा रहा है. जो भी एलिजा पॉजिटिव आ रहे हैं उनको हम एडमिट करके उनको ट्रीट कर रहे हैं. स्वच्छता के बारे में कुछ कर रहे नहीं, ऑलरेडी हेल्थ डिपार्टमेंट यहाँ पे ये डेंगू कंट्रोल के लिए ये सोर्स रिडक्शन बोल के करते हैं, लार्वा कंट्रोल, वो मेजर्स ऑलरेडी हेल्थ डिपार्टमेंट कर रही है. थैंक यू सर. पानी का इशू यहाँ पर बहुत बताया जा रहा है. क्या पीने का पानी की वजह से पीने का पानी नहीं पानी को डेंगू को कोई संबंध नहीं है. ಈ ಸಂದರ್ಭದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು. ಚಿಂಚೋಳಿಯ ಪುರಸಭೆ ಕಾರ್ಯಾಲಯದಲ್ಲಿ ಇಂದು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಮಟ್ಟದ ಜನತಾ ದರ್ಶನ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮುಖಾಂತರ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಚಾಲನೆ ನೀಡಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಶಾಸಕರು, ಪುರಸಭೆ ಸಮಸ್ಯೆಗಳ ಬಗ್ಗೆ ಜನರು ನನ್ನ ಹತ್ರ ಬೇಜಾರಾಗಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಮತ್ತು ವಿವಿಧ ಸಮಸ್ಯೆಗಳನ್ನ ಕೂಡಲೇ ಪುರಸಭೆ ವ್ಯಾಪ್ತಿಯ ಜನರಿಗೆ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಇಂಡಸ್ಟ್ರಿ ಏರಿಯಾ ಅದು ಕೂಡ ನಾವು
ಸಮಸ್ಯೆಗೆ ಸಮಸ್ಯೆ ಏನಿದ್ರು ನಾವು 100% ಸಾಲ್ವ್ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಜಾಯಿಂಟ್ ಎಫರ್ಟ್ ಬೇಕು. ಇಲ್ಲ ಇವತ್ತು ಒಂದು ಗೌರ್ಮೆಂಟಿಂದ ಫಂಡ್ಸ್ಗಳು ಎಲ್ಲ ಬೇಕಾಗುತ್ತೆ. ಅದನ್ನು ಯೋಚನೆ ಮಾಡಿ ಸೂಕ್ತ ಏನಾಗುತ್ತೆ ಅಂತ ಕೆಲಸ ಮಾಡೋಣ. ಮತ್ತು ಇಲ್ಲಿ ನಾವು ಪಶ್ಚಾತ್ತಾಪ ಬಿಟ್ಟು ಚಿತ್ರೊಡಿ, ಯಾಕಂದರೆ ಚಿತ್ರೊಡಿ ಯಾವಾಗಲೂ ಒಂದು ಚಿತ್ರೊಡಿ ಯಾವಾಗಲೂ ವೈಕೇಟ್ ಇರುತ್ತೆ. ಡೆವಲಪ್ಮೆಂಟ್ ಆಗಬೇಕು, 100% ವರ್ಕಿಯಲ್ಲಿ ನಾವು ಚಿತ್ರೊಡಿ ತಾಲೂಕು ಇದೆ. ಜೊತೆಗೆ ಕೈಗೊಟ್ಟಿ ಕೆಲಸ ಮಾಡುವ ಮಾತ್ರ ನಾವು ಇನ್ನೂ ಅಭಿವೃದ್ಧಿ ಮಾಡಬಹುದು. ಸುಮಾರು ಸಮಸ್ಯೆಗಳಿದೆ, ಅದಕ್ಕೆ ನಾವೆಲ್ಲ ಸ್ವಲ್ಪ ಸ್ಪಂದನೆ ಬೇಕು. ಮತ್ತು ಬೇರೆ ಸಮಸ್ಯೆ ಇತ್ತು ಮುಖ್ಯವಾಗಿ ಹೇಳಿ ನಾವು ಬರ್ತೀವಿ. ಮತ್ತೆ ಏನು ನಮಗೆ ಇವಾಗ ಏನಾದರೂ ಸಾಲ್ವ್ ಮಾಡೋದಿದ್ರೆ ಸಾಲ್ವ್ ಮಾಡ್ತೀವಿ. ಮತ್ತು ನಮಗೆ ಬೇರೆ ಬೇರೆ ರೀತಿ ಫೋನ್ ಸಾಕು ಬಂದಿತ್ತು. ಸಿಬ್ಬಂದಿಗಳು ರೈತ ಕೆಲಸ ಮಾಡಲೇಬೇಕು, ಕೆಲಸಗಳಲ್ಲಿ ಉಳಿದು ಹೋಗ್ತಿದ್ದಾರೆ ಅಂತ ಬಂದಿದೆ. ನೇರವಾಗಿ ಹೇಳಿ, ಯಾಕಂದ್ರೆ ಇದು ಅಧಿಕಾರಿಗಳು ಮಾಡೋ ಕೆಲಸ ನಿಮ್ಮ ಟ್ಯಾಕ್ಸ್ ಇಂದ ಅಧಿಕಾರಿಗೆ ಸಂಬಳ ಬರುತ್ತೆ, ನಿಮ್ಮ ಕೆಲಸ. ಅದಕ್ಕೆ ಎಲ್ಲ ನಿಮ್ಮ ಕೆಲಸ ಆಗಿಲ್ಲ ಕರೆಕ್ಟ್ ಆಗಿ ನೇರವಾಗಿ ಹೇಳಿ, ಏನು ಭ್ರಷ್ಟಾಚಾರ ಏನಾದರೂ ಕೂಡ ಹೇಳಿ. ಈ ಸಂದರ್ಭದಲ್ಲಿ ಗ್ರೇಟ್ ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ ಮತ್ತು ವಿವಿಧ ವಾರ್ಡ್ನ ಪುರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಮುಂಡಾ ಹಗರಣ ಬೆಳಕಿಗೆ ಬಂದದ್ದು ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಯಾದಗಿರಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಮೀನ್ ರೆಡ್ಡಿ ಯಾಳ್ಗಿ ಒತ್ತಾಯಿಸಿದರು. ಯಾದಗಿರಿ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಾಲ್ಮೀಕಿ ನಿಗಮದ ಹಣವು 187 ಕೋಟಿ ರೂಪಾಯಿ ಅಕ್ರಮ ಹಣವಾಗಿ ವರ್ಗಾವಣೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹಣಕಾಸು ಇಲಾಖೆ ಜವಾಬ್ದಾರಿ ಹೊತ್ತಿದ್ದಾರೆ. ಯಾವುದೇ ಒಪ್ಪಿಗೆ ಇಲ್ಲದೆ ನಿಗಮದ ಹಣ ವರ್ಗಾವಣೆ ಮಾಡಿದ್ದು ಹೇಗೆ? ರಾಜ್ಯದಲ್ಲಿ ಬಡತನದಿಂದ ಸರ್ಕಾರ ನಡೆಸಲಾಗುತ್ತಿದೆ. ರಾಜ್ಯಪಾಲರು ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಈ ಸರ್ಕಾರವನ್ನು ವಜಾಗೊಳಿಸಬೇಕು ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮನೆಗೆ ತೆರಳಬೇಕು ಎಂದು ಅಮೀನ್ ರೆಡ್ಡಿ ಯಾಳ್ಗಿ ಆಗ್ರಹಿಸಿದರು. ಸ್ವತಃ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರ ಒಂದು ಪತ್ನಿಯಾದಂಥ ಪಾರ್ವತಮ್ಮ ಅವರ ಮೂಲಕ ಭಾಗಿಯಾದಂಥ ಒಂದು ದೊಡ್ಡ ಹಗರಣ, ಸಾವಿರಾರು ಕೋಟಿ. ಯಾಕಂದರೆ ಇವತ್ತು ಬಡವರಿಗೆ ಅರ್ಹರಿಗೆ ನಿವೇಶನವನ್ನು ಸಿಗುವಂಥ ಒಂದು ನಿವೇಶನಗಳು ಅಂಥದ್ರಲ್ಲಿ ಇವತ್ತು ಸಿ ಎಂ ಅವರ ಪತ್ನಿಯವರ ಮೇಲೆ ಆರೋಪ ಇದೆ. ಇವತ್ತು ಯಾವುದೇ ರೀತಿ SIT ಮಾಡಿ ತನಿಖೆ ನಡೆಸುವಂಥ ಸೂಕ್ತವಲ್ಲ. ಯಾಕಂದರೆ 1992ರಲ್ಲಿ ಭೂಮಿಯನ್ನು ವಶಕ್ಕೆ ಪಡೆಯುವ ಕೆಲಸ ಶುರು ಮಾಡಿರಿ. ಆದರೆ 2004ರಲ್ಲಿ ಪಾರ್ವತಮ್ಮ ಅವರ ಅಣ್ಣ ಜಮೀನು ಖರೀದಿ ಮಾಡಿರಿ. ಯಾಕಂದರೆ ಅದರೊಳಗೆ ಸಾಕಷ್ಟು ಕನ್ಫ್ಯೂಸ್ಗಳು ತಾವು ಸಹಿತ ಮಾಧ್ಯಮ ಮುಖಾಂತರ ತೋರಿಸಿದೆ. ಆದರೆ ಇವತ್ತು ಅಲ್ಲೇನೂ ಆಗೇ ಇಲ್ಲ ಅನ್ನೋ ರೀತಿ ಇವತ್ತು ನಗರಾಭಿವೃದ್ಧಿ ಸಚಿವರು ಬೈರತಿ ಸುರೇಶ್ ಅವರು ಅವ್ರ ಹೇಳಿಕೆಗಳನ್ನು ಸಹಿತ ತಾವೆಲ್ಲ ಗಮನಿಸಿದೆ. ಸಿದ್ದರಾಮಯ್ಯವರು ಸಹಿತ ಎಷ್ಟೊಂದು ಉಡಾಫೆ ಉತ್ತರವನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಅವ್ರು ಹೇಳಿದ್ರು, ಇಲ್ಲ ಮೂಡಾದವ್ರು ನಮಗೇನಾದ್ರು ದುಡ್ಡು ಕೊಟ್ಬಿಡ್ರಿ, 60 ಕೋಟಿ ಕೊಡ್ರಿ, 70 ಕೋಟಿ ಕೊಡ್ರಿ, ನಾವು ನಿಮ್ಗೆ ವಾಪಸ್ಸು ಭೂಮಿಯನ್ನು ನಮ್ಗೆ ತೊಗೊರಿ, ಆದರೆ ನಮ್ಮ ದುಡ್ಡು ನಮ್ಗೆ ಕೊಡ್ರಿ, ಇಷ್ಟು ಈಗಿನ ವ್ಯಾಲ್ಯೂಷನ್ ಕೊಡ್ರಿ, ನಮ್ಮ ಮಾತನ್ನು ನಾವು ತಾವೆಲ್ಲ ಕೇಳಿದ್ವಿ. ಮತ್ತು ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇವತ್ತು 187 ಕೋಟಿ ಹಗರಣ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ತಮ್ಮ ಮಾಧ್ಯಮ ಮುಖಾಂತರ ನಾವು ತಿಳ್ಕೊಂಡಿರೋ ಹಾಗೆ ಕೇವಲ 28 ಕೋಟಿ ರೂಪಾಯಿ ಇವತ್ತು ವಾಪಸ್ ಖಾತೆಗೆ ಬಂದಂತ ಕೇಳಿದ್ವಿ. ಸಾಕಷ್ಟು ದುಡ್ಡನ್ನು ಸಹಿತ ಇದು ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ, ಲಾಡ್ಜ್ಗಳಿಗೆ ಹಾಕಿರುವಂಥದ್ದು ಅದರಲ್ಲಿ ಮಾಹಿತಿ ಇದೆ. ಸುಮಾರು 700 ಅದು. ಯಾಕಂದರೆ ಅದರಲ್ಲಿ ಚಂದ್ರಶೇಖರ್ ಅವರ ಒಂದು ಅವರು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಇದೆಲ್ಲ ವಿಷಯಗಳು ಹೊರಗಡೆ ಬಂದವು. ಇದನ್ನೆಲ್ಲ ನೋಡಿದ್ರೆ ನಮ್ಮದು ಆಗ್ರಹ ಏನಪ್ಪ ಅಂದರೆ, ಈ ಕೂಡಲೇ ಕೇವಲ ನಾಗೇಂದ್ರ ಒಬ್ಬರು ರಾಜೀನಾಮೆ ತೊಗೊಂಡಂಗಲ್ಲ, ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರು, ಯಾಕಂದರೆ ಅವರೊಬ್ಬರು ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಹಣಕಾಸು ಇಲಾಖೆ ಸಹಿತ ಅವ್ರ ಬಲ್ಲೇ ಅದು. ಇವತ್ತು ಯಾವುದೇ ಒಂದು 3 ಕೋಟಿಗಿಂತ ಹೆಚ್ಚಿಗೆ ದುಡ್ಡು ಬಿಡುಗಡೆ ಆಗಬೇಕಾದ್ರೆ ಇವತ್ತು ಆರ್ಥಿಕ ಇಲಾಖೆಗೆ ಹೋಗಬೇಕು. ಇದು 3 ಕೋಟಿಗಿಂತ ಹೆಚ್ಚಿಗೆ 4 ಕೋಟಿ 5 ಕೋಟಿ ಈ ರೀತಿ ಇವತ್ತು ನೇರವಾಗಿ ಕಳಿಸುವಂಥದ್ದು. ಯಾಕಂದರೆ ಇದರ ಆರ್ಥಿಕ ಹಣಕಾಸು ಇಲಾಖೆಗೆ ಮಾಹಿತಿ ಹೋಗೇ ಹೋಗ್ತದೆ. ಯಾಕಂದರೆ ಅವರೇ ಅದರ ಆರ್ಥಿಕ ಮಂತ್ರಿ ಇರೋದರಿಂದ ಅದರ ಬಗ್ಗೆ ಸಂಪೂರ್ಣ ಅವ್ರಿಗೆ ಮಾಹಿತಿ ಅದ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಆಗ್ರಹ ಏನಪ್ಪ ಅಂದರೆ, ಈ ಕೂಡಲೇ ಸಿದ್ದರಾಮಯ್ಯವರು
ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂಥ ಕೆಲಸ ಆಗಬೇಕು. ಇವತ್ತು ಇ.ಡಿ. ರೇಡ್ ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ನಿನ್ನೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದರ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತೇಳಿ. ಯಾಕಂದರೆ ಇವತ್ತು ಪ್ರತಿಯೊಂದು ಮಾಹಿತಿಯನ್ನು, ಯಾಕಂದರೆ ಬ್ಯಾಂಕಿನ ವಿಷಯಗಳನ್ನು ಇವತ್ತು CBI ನೇರವಾಗಿ ಇನ್ವಾಲ್ವ್ಮೆಂಟ್ ಆಗೋದು, ಅದರ ಬಗ್ಗೆ ಅವರಿಗೆಲ್ಲ ಮಾಹಿತಿ ಅರ್ಥ ಆಗಬೇಕು. ಯಾಕಂದರೆ ಸಾಕಷ್ಟು ಈಗಾಗಲೇ ನಾಗೇಂದ್ರ ಅವ್ರನ್ನ ನೆಪ ಮಾತ್ರ ಅಂತ ಅನ್ನಿಸ್ತದೆ. ಯಾಕಂದರೆ ಸಾಕಷ್ಟು ಇವತ್ತು ಅವರ ಪರಶುರಾಮ ಮತ್ತು ಅವರ PAಗಳು ಮಾತಾಡಿದಂಥ ಸಂಭಾಷಣೆ ಸಹಿತ ತಾವು ತೋರಿಸಿದ್ರಿ. ಇವತ್ತು ನಾಗೇಂದ್ರ ಅವ್ರನ್ನ ಭಾಳ ಲೇಟಾಗಿ ರಾಜೀನಾಮೆ ಕೊಡೋಂಥ ಕೆಲಸ ಆಯಿತು. ಯಾಕಂದ್ರೆ ಅದರಲ್ಲಿ ಸಾಕ್ಷಿಗಳನ್ನು ನಾಶಪಡಿಸುವಂಥ ಉದ್ದೇಶನೂ ಅದರಲ್ಲಿ ಅವರು. ಯಾಕಂದರೆ ಇದನ್ನು ಬರೀ ಅವರೊಬ್ಬರೇ ಅಲ್ಲ, ಶರಣಪ್ರಕಾಶ್ ಪಾಟೀಲರು ಸಹಿತ ರಾಜೀನಾಮೆ ಕೊಡಬೇಕಂತೇಳಿ ನಾವು ಈಗಾಗಲೇ ಆಗ್ರಹಪಡಿಸಿದ್ವಿ. ಬಿಜೆಪಿಯವರು ರಾಜಕೀಯವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ, ಅವರಿಗೆ ಮಾತ್ರ ರಾಜಕೀಯ ಮಾಡಲು ಬರುತ್ತದೆಯೇ? ನಮಗೂ ರಾಜಕೀಯವಾಗಿ ಪ್ರತಿರೋಧ ನೀಡಲು ತಿಳಿದಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವಾಲ್ ಹಾಕಿದರು. ಮೈಸೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮುಡಾ ಹಗರಣದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮೈಸೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಿರುವ ಬಗ್ಗೆ ಮೇಲಿನಂತೆ ಪ್ರತಿಕ್ರಿಯೆ ನೀಡಿದ ಅವರು, JP ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿಯೇ ಪ್ರತಿಭಟನೆ ಮಾಡಲಿ, ಮುಡಾ ಬಗ್ಗೆ ತನಿಖೆ ಈಗಾಗಲೇ ನಡೆಯುತ್ತಿದೆ ಎಂದರು. ಬದಲಿ ನಿವೇಶನ ನೀಡಿರುವುದು ಕಾನೂನುಬದ್ಧವಾಗಿದೆ ಎನ್ನುವುದು ನಮ್ಮ ವಾದ. ಅವರು ಕಾನೂನು ಬಾಹಿರವಾಗಿದೆ ಎಂದು ಹೇಳುತ್ತಾರೆ. ಹೀಗಾದ್ರೆ ತೋರಿಸಲಿ ಎಂದು. ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ, ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ವರದಿ ಬರೋದು. ಏನು, ಯಾರು, ಎಲ್ಲಿಂದ ವರ್ಗಾವಣೆ ಆಗಿದೆ? ಪ್ರತಿ ಸಾರಿನೂ ಕೂಡ ನನ್ನ ಹತ್ರ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ, ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ BJP ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ? ಇನ್ಯಾರು ಹೇಳಿದ್ರು ನಿಮ್ಗೆ? ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ಚಾರ್ಜ್ ಶೀಟ್ ಹಾಕಿಲ್ಲ, ಇನ್ನೂ ಎಂಕ್ವೈರಿ ನಡಿ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವರದಿ ಬಂದಿದೆ ಅಂದ್ರೆ ಎಲ್ಲಿದೆ? ಕೊಡೋ ದಾಖಲಾತಿ ಕೊಡಪ್ಪ, ದಾಖಲಾತಿ ಕೊಡೋದು ದಾಖಲಾತಿ. ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನಂತ ಬಂದಿದೆ? ಇದೇನು ಆದೇಶನ? ಯಾರು ಆದೇಶ ಮಾಡಿರೋರು? SIT ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರಿ. ಇನ್ನೂ ರಿಪೋರ್ಟ್ ಬಂದಿಲ್ಲ. ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡ್ಲಿ, ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ, ಆಮೇಲೆ ಎಲ್ಲ ಕ್ರಮ ತಗೊಳ್ಳೋದು. ಯಾರು ಜವಾಬ್ದಾರರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು. ಇನ್ನು ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ? ಬಿಜೆಪಿ ಅವರು ಮೈಸೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಇಲ್ಲಿ ಬಂದು ರಾಜ್ಯಾಧ್ಯಕ್ಷರೇ ಬಂದು ಮೈಸೂರಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾವುದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡಕ್ಕೆ ಹೇಳಿಲ್ವೋ ನಾವು? BJP ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಮೈಸೂರು ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವರಿನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂಥದ್ದು. ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ಥರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತೀವಿ. ಎಲ್ಲಿ ನಿಮಗೆ ನಿಮ್ಮ ಪ್ರಕಾರ ಇಲ್ಲೀಗಲ್ ಆಗಿದೆ? ಮತ್ತೆ ನೀನು ಇಲ್ಲೀಗಲ್ ಆಗಿದೆ ಅಲ್ಲ? ಒಬ್ರು ಅವರು ಮಾತಾಡಿ. ದಾಖಲಾತಿ ಪ್ರಕಾರ 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಕೊಟ್ರು. ಯಾರು? ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ಕೃಷಿ ಭೂಮಿಗೆ. ಕೃಷಿ ಭೂಮಿಯಿಂದ ನಿವೇಶನಕ್ಕೆ 2010ರಲ್ಲಿ ಮತ್ತೆ ಯಾಕೆ ದಾನಪತ್ರದಲ್ಲಿ ಕೃಷಿ ಭೂಮಿ ದಾಖಲಾತಿಗಳಲ್ಲಿ? ಎಲ್ಲಿಗೆ ಕೃಷಿ ಭೂಮಿ ಇಲ್ಲದೆ ಅದು ಬೇರೆ ಭೂಮಿನ ಕನ್ವರ್ಟ್ ಆಗಿತ್ತಂತೆ. ಕನ್ವರ್ಟ್ ಆದ್ರೂ ಕೃಷಿ ಭೂಮಿನೇ ಅಲ್ವಾ? ಕೇಳಪ್ಪ, ಇಲ್ಲಿ ನಿವೇಶನ ಮಾಡಿದ ಮೇಲೆ ಅದು ಇದಾಗೋದು. ನಿವೇಶನ ಮಾಡೋಕ್ಕೂ ಮುಂಚೆ ಇಷ್ಟೇ ಕೃಷಿ, ಇಟ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಓನ್ಲಿ.
ಕನ್ವರ್ಟ್ ಆಗೋದು 2005ರಲ್ಲಿ ಗೊತ್ತಾಯ್ತಾ. ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ, ನಮಗೇನು ಸಂಬಂಧ ಇಲ್ಲ ಗೊತ್ತಾಯ್ತಾ. ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಇಲ್ಲ ಅಷ್ಟೇ, ಅವರು ಇದು ಮಾಡಿಕೊಟ್ರೆ ನಾವಲ್ಲ, ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ. ಅದನ್ನು 2010ರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ. ವೇರ್ ಇಸ್ ದಿ ಇಲ್ಲಿಗಾಲಿಟಿ? ದಾನಪತ್ರ ಕೊಡುವಾಗ ಕೃಷಿ ಭೂಮಿ ದಾನಪತ್ರ ಕೊಟ್ಟಿದ್ದಾರೆ. ಆಯಿತು, ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್ ಕೃಷಿ. ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ತಡೆಯಲು ಆರೋಗ್ಯ ಇಲಾಖೆ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ನಾಟಕದ ಮೂಲಕ ಹಾಗೂ ವಿವಿಧ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಸಿ ಜಾಗೃತಿ ಮೂಡಿಸಲಾಗುತ್ತಿದ್ದು, ಅದೇ ರೀತಿಯಾಗಿ ವಿಶ್ವ ಜನಸಂಖ್ಯೆ ನಿಯಂತ್ರಣ ದಿನ ಆಚರಣೆ ಮಾಡಲಾಯಿತು. ಯಾದಗಿರಿ ನಗರದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾದ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಮತ್ತು ವಿಶ್ವ ಜನಸಂಖ್ಯಾ ದಿನ ಕಾರ್ಯಕ್ರಮವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಪ್ರಭುಲಿಂಗ ಮಾನ್ಕರ್ ಅವರು ಸಸಿಗೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ಜನಸಂಖ್ಯೆ ಹೆಚ್ಚಳದಿಂದ ಪರಿಣಾಮ ಆಗಲಿದ್ದು ಪ್ರತಿಯೊಬ್ಬರೂ ಜನಸಂಖ್ಯೆ ನಿಯಂತ್ರಣಕ್ಕೆ ಕೈ ಜೋಡಿಸಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜ್ಯೋತಿ ಕಟ್ಟಿಮನಿ ಮಾತನಾಡಿದರು. ಒಂದು ಸ್ವಲ್ಪ ಕಡಿಮೆ ಇದ್ದೀವಿ ಹೋದ ವರ್ಷ ಈ ಅಚ್ಚಿ ವರ್ಷ. ಸೊ ನಾವು ಕ್ರಾಸ್ ಆದರೂ ಕೂಡ ನಾವು ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಒಂದು ಖುಷಿ ವಿಚಾರ ಏನಿದೆಪ್ಪ ಅಂತಂತಂದ್ರೆ, ನಮ್ಮ ದೇಶ ಯುವಕರದಿಂದ ತುಂಬಿ ತುಳ್ಕೊಳ್ತಕ್ಕಂಥ ಸಮೃದ್ಧವಾದಂಥ ದೇಶ ಇದೆ. ಸೊ ಯಾವುದೇ ಒಂದು ದೇಶಕ್ಕೆ ಮ್ಯಾನ್ ಪವರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಅಂತ ನಾವು ಹೇಳ್ತೀವಿ. ಬೇರೆ ಏನಿರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಸಾಕಷ್ಟು ಬೇರೆ ಇರ್ಬೋದು, ಮ್ಯಾನ್ ಪವರ್ ಇರಲಿಲ್ಲ ಅಂದರೆ ಅಂಥ ದೇಶಗಳಿಗೆ ಮುಂದೆ ಬರಲ್ಲ. ಆದರೂ ನಮ್ಮಲ್ಲಿ ಯುವಕರ ಒಂದು ಏನದಲ್ಲ ಜನಸಂಖ್ಯೆ ಜಾಸ್ತಿ ಇದೆ. 65% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ಸ್ ಆರ್ ಯಂಗ್ಸ್ಟರ್ಸ್. ಆದರೆ ಇದನ್ನು ಸಂತೋಷ ಪಡೋದ್ರ ಜೊತೆಯಲ್ಲೇ ಕೂಡ ನಾವು ಏನು ಗಮನ ಹರಿಸ್ಬೇಕಂತಂದರೆ, ಇಡೀ ವಿಶ್ವದಲ್ಲೇ ನಾವು ಜಾಸ್ತಿ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಆಗಿರೋದ್ರಿಂದ ಇದನ್ನು ಹತೋಟಿಗೆ ತರಬೇಕಾದಂಥದ್ದು ಕೂಡ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಹತೋಟಿಗೆ ತರಬೇಕಲ್ಲ. ಈಗ ಹಾಗೆ ಬಿಟ್ಬಿಟ್ರೆ ಅಂತಂತಂದರೆ ಇರ್ತಕ್ಕಂಥ ಇಷ್ಟೇ ಲ್ಯಾಂಡ್, ಕನ್ಯಾಕುಮಾರಿ ಟು ಕಾಶ್ಮೀರ ತನಕ ಅಷ್ಟೇ ಇದೆ ನಮ್ಮ ದೇಶ. ನಮ್ಮ ದೇಶ ಇರೋದೇ ಕನ್ಯಾಕುಮಾರಿ ಟು ಕಾಶ್ಮೀರ ತನಕ ಅಷ್ಟೇ ಇದೆ. ಸೊ ಆ ಒಂದು ದೇಶದಲ್ಲಿ ಕಾಲಿಡಕ್ಕೂ ಜಾಗ ಇರಲಾರ್ದಷ್ಟು ನಾವು ಜನಸಂಖ್ಯೆ ಮಾಡೋದ್ರಿಂದ ಸೊ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಾವು ಈಗಲೇ ಮೆಲುಕು ಹಾಕಿ ಏನದಲ್ಲ ನಾವು ಅದನ್ನು ಗಮನದಲ್ಲಿಟ್ಟುಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಇದನ್ನು ತಿಳ್ಕೋಬೇಕು, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು. ನಮ್ಮ ಏನು ಹೇಳ್ಬೇಕಂತಂದ್ರೆ, ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆ ಆಗ್ಲಿಕ್ಕೆ ಬಹಳಷ್ಟು ಹೆಣ್ಮಕ್ಳು ಅಪ್ರಾಪ್ತ ವಯಸ್ಸಿಗೆ ಮದುವೆ ಆಗ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ, ಆ ಏಜಿಗೆ ಮದುವೆ ಆದ್ಮೇಲೆ ಅವಳಿಗೆ ತಾಯಿ ಭಾರ, ಪ್ರೆಗ್ನೆಂಟ್ ಆದ್ಮೇಲೆ ಅದು ಭಾರ ಹೊರಬೇಕು 9 ತಿಂಗಳು. ಅವಳಿಗೆ ಆಡೋ ಹುಡುಗಿಗೆ ಮಗು ಕೊಟ್ಟಾಗುತ್ತೆ. ಸೊ ಅವಳಿಗೆ ಗೊತ್ತಿರಲ್ಲ, ಅದು 9 ತಿಂಗಳು ಎಲ್ಲ ಚೇಂಜಸ್ ಆಗ್ತದೆ. ಅವಳಿಗೆ ಏನು ಅರಿವು ಇರಲ್ಲ. ಅವಳೇನಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ತಗೊಳ್ತೀವಿ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಅವಳು ಗಂಡಾಂತರ ಗರ್ಭಿಣಿ ಅಂತೀವಿ.
ಇಂಡಿಯನ್ ಸೈನ್ಸ್ ಹೇಳ್ತದೆ. ಸೊ ಈಗ ಮೆನ್ಸ್ಟ್ರಲ್ ಕಪ್, ಅವಳು ಒಂದು ಕಪ್ ಅದ್ರ ಬಗ್ಗೆ ವಿಸ್ತಾರವಾಗಿ ನಮ್ಮ ಕೌನ್ಸಿಲರ್ಸ್ ಹೇಳ್ತಾರೆ. ಆಮೇಲೆ ನಮ್ದು ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಬಗ್ಗೆ ಯಾಕೆ ನಿಮ್ಗೆ ಒತ್ತಡವಾಗಿ ನಿಮ್ಮನ್ನೇ ಚಾಯ್ಸ್ ಮಾಡಿದಂದ್ರೆ, ನೀವು ನಿಮ್ಮ ಮನೆಯಲ್ಲಿ ಯಾರು ಮದುವೆ ಆಗಿರ್ತಾರೆ, ನಿಮ್ಮ ಆಜು ಬಾಜು ಪಕ್ಕದವ್ರು ಯಾರು ಮದುವೆ ಆಗಿರ್ತಾರೆ, ಅವ್ರು ಯಾರು ಒಂದು ಮಕ್ಕಳು ಹೊಂದಿರ್ತಾರೆ, 2 ಮಕ್ಕಳು ಹೊಂದಿರ್ತಾರೆ, ಅವ್ರಿಗೆ ನೀವು ಮೋಟಿವೇಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ನಿಮ್ಮನ್ನೇ ನಿಮ್ಮ ಸ್ಕೂಲ್ ನಿಮ್ಮ ಕಾಲೇಜ್ ಸೆಲೆಕ್ಟ್ ಮಾಡಿ. ನಮ್ಮಲ್ಲಿ ಏನಂತಾರೆ ಪರ್ಮನೆಂಟ್. ಬಿಬಿಎಂಪಿಯ ಸಹಾಯಕ ಆಯುಕ್ತ ಬಸವರಾಜ ಮಗ್ಗಿ ಮನೆಯಲ್ಲಿ ಇಂದು ಕ್ಯಾಸಿನೋ ಕಾಯಿನ್ಗಳುಳ್ಳ ಸೂಟ್ ಕೇಸ್ ಪತ್ತೆಯಾಗಿದೆ. ಬಸವರಾಜ ಮಗ್ಗಿಯವರ ಕಲಬುರಗಿ ನಗರದ ಮನೆಯಲ್ಲಿ ಸುಮಾರು 12,50,000 ರೂಪಾಯಿ ಮೌಲ್ಯದ ಕ್ಯಾಸಿನೋ ಕಾಯಿನ್ಗಳುಳ್ಳ ಸೂಟ್ ಕೇಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಕ್ಯಾಸಿನೋ ಕಾಯಿನ್ಗಳುಳ್ಳ ಮತ್ತೊಂದು ಸೂಟ್ ಕೇಸ್ ಸಿಕ್ಕಿದ್ದು ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ. ಎಂಬಿ ನಗರದ ಬಸವರಾಜ್ ಅವರ ಮನೆಯಲ್ಲಿ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟನಿ ಅವರ ನೇತೃತ್ವದ ಅಧಿಕಾರಿಗಳ ತಂಡ ಬೆಳಗ್ಗೆಯಿಂದ ಕಡತಗಳ ಪರಿಶೀಲನೆ, ಮನೆ ತಪಾಸಣೆ ನಡೆಸಿದೆ. ಇದು ಒಂದಿಷ್ಟ ಓಪನ್ ಮಾಡಾಗಿದೆ ಲೊಕೇಶನ್ ಮೇಡಮ್ ಸ್ವಲ್ಪ ಮೇಡಮ್ ಸ್ವಲ್ಪ ತೋರಿಸ್ಬೇಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಡೀ ದಾಳಿಯನ್ನು 2 ರೀತಿಯಲ್ಲಿ ನೋಡಬೇಕು. ಕಾನೂನು ರೀತಿಯಾದರೆ ಸರಿ. ಕೇಂದ್ರ ಸರ್ಕಾರಕ್ಕೆ ಒಂದು ಚಾಳಿ ಚಟ ಇದೆ. ಇಡೀ ದಾಳಿ ಮಾಡಿಸುವುದು, ಎದುರಿಸುವುದು ಅವರ ಚಟ. ಇಂಥ ವಿಚಾರದಲ್ಲಿ ಕಾನೂನು ಮೇಲಿರಬೇಕು. ಕಾನೂನು ದುರುಪಯೋಗ ಆಗಬಾರದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಡ್ಡ ಹಗರಣ ವಿಚಾರ ಹಿನ್ನೆಲೆಯಲ್ಲಿ ಬಿಜೆಪಿ ಹೋರಾಟ ಮಾಡಿದ್ರೆ ಮಾಡಲಿ ಎಂದರು. ಅಧಿಕಾರಿಗಳ ವರ್ಗಾವಣೆ ದಂಧೆ ಬಸವರಾಜ ರಾಯರೆಡ್ಡಿ ಆರೋಪ ವಿಚಾರವಾಗಿ ಮಾತನಾಡಿದ ಅವರು, ಬಸವರಾಜ ರಾಯರೆಡ್ಡಿ ಅವರು ಆ ರೀತಿ ಹೇಳಿಲ್ಲ. ಅವರು ಹೇಳಿದಾಗ ನಾನು ಪಕ್ಕದಲ್ಲೇ ಇದ್ದೆ. ದಂಧೆ ನಡೆದ್ರೆ ನಿಲ್ಲಬೇಕು ಅಂತ ಹೇಳಿದ್ರು ಅಷ್ಟೇ ಎಂದರು. ಯಾವಾಗಲೂ ಇದನ್ನು 2 ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಒಂದು ಇಡಿ ರೇಡ್ ಆಗಿರ್ತಕ್ಕಂಥದ್ದು, ಅಲ್ಲಿ ಅವರು ಏನು ನಿಗಮಮಂಡಳಿಯಲ್ಲಿ ಕೆಲವು ಇದು ನಡೆದಿದೆ ಅಂತಕ್ಕಂಥದ್ದನ್ನು ಇದು ಮಾಡೋದಿಲ್ಲ. ಕಾನೂನು ರೀತಿಯಲ್ಲಿ ಮಾಡೋದು ಮಾಡಿಕೊಳ್ಳಿ, ಅದು ಕಾನೂನು ರೀತಿಯಲ್ಲಿ ಆದರೆ ಸರಿ. ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಅವರಿಗೆ ಚಟ ಇದೆ, ಚಾಳಿ ಇದೆ. ಏನು ಅಂತ ಹೇಳಿದರೆ, ಯಾರಿಗಾರು ಈ ಸೆಂಟ್ರಲ್ ಗೌರ್ಮೆಂಟಿಂದ ಹೆದರ್ಸೋದು ಅದೆಲ್ಲ ಇದೆ. ಈಗ ಇಡಿ ಅವ್ರಿಗೆ ಮಾಡಬೇಡ್ರಿ ಅಂತ ಹೇಳೋದಕ್ಕಾಗಲ್ಲ. ಮಾಡಿದ ಮೇಲೆ ಅದೇನು ರೂಲ್ಸ್ ಪ್ರಕಾರ ಇದೆ, ಅದೇನು ಕಾನೂನುಬದ್ಧವಾಗಿರುತ್ತೆ, ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ನಮ್ಮ ಕಡೆಯಿಂದ ನನಗನ್ಸುತ್ತೆ ನಾಗೇಂದ್ರ ಅವರು ಆಗಲೇ ರೆಡಿ ಇದ್ದಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಅದು ಗೊತ್ತಿದೆ. ಅದು ಅದು ಮುಂಚೆಯಿಂದನೂ ಮಾಡಿದಾರಲ್ಲ, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋದ ಸತಿ ಎಲ್ಲ ಮುಂಚೆ ಎಲ್ಲ ಜಾಸ್ತಿ ಮಾಡೋರು ಎಲೆಕ್ಷನ್ ಪೂರ್ವಕವಾಗಿ. ಈಗ ಕೋಲಿಷನ್ ಆದ ತಕ್ಷಣ ಲಗಾಮ್ ಹಿಡ್ಕೋತಾರೆ ಬೇರೆಯವರು ಕೂಡ. ನೀವು ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಭಾವನೆ ಕಾಣಿಸ್ತದೆ. ಅದು ಎದು ಕಾಣಿಸ್ತದೆ, ಅದು ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲೂ ಕೂಡ ನೀವೇನು ಹೆಚ್ಚು ತೋರ್ಸೋಕ್ಕಾಗಲ್ಲ. ಇಂಥ ರೇಡ್ಗಳು, ಈ ಸ್ವಾರ್ಥದ ರೇಡ್ಗಳು, ಸ್ವಾರ್ಥದ ಇದನ್ನು ಮಾಡೋದಿಲ್ಲ. ಅದು ಮಾಡೋದಕ್ಕೆ ಅಲ್ಲಿ ಕಷ್ಟ ಆಗ್ತದೆ. ಇದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ. ಆದರೆ ಒಂದು, ಇಂಥ ವಿಚಾರಗಳಲ್ಲಿ ಕಾನೂನು ಮೇಲಿರಬೇಕು ಯಾವಾಗಲೂ ಕೂಡ. ಎಲ್ಲದಕ್ಕೂ ನಾವು ಕೂಡ ಬರೀ ಇಡಿನ ಬೈಯೋದು, ಇಲ್ಲಾಂದರೆ ಬೇರೆಯವ್ರನ್ನ ಬೈಯೋದು ಒಂದು ಭಾಗ ಆದರೆ, ಕಾನೂನು ಇರಬೇಕು. ಕಾನೂನನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು. ಆದರೆ ಡಿಪಾರ್ಟ್ಮೆಂಟ್ಸನ್ನ ಮತ್ತು ಇಲಾಖೆಗಳನ್ನು ಮಿಸ್ಯೂಸ್ ಮಾಡಬಾರ್ದು. ಮುಂಚೆ ಮಾಡಿದ್ದಾರೆ ಬಿಜೆಪಿಯವರು, ಆ ಕೆಲಸ ಆಗಬಾರ್ದು ಅಂತೇಳಿ ಅಷ್ಟೇ. ಸಂಬಂಧಪಟ್ಟಂತೆ ಬಿಜೆಪಿಯವರು ಮೈಸೂರು ಟು ಬೆಂಗಳೂರು ಒಂದು ಪಾದಯಾತ್ರೆ ಮಾಡಬೇಕು, ಭಾಳ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆ ಮಾಡ್ಕೊಳ್ಳಿ ಬಿಡಿ, ಬಳ್ಳಾರಿ ಯಾತ್ರೆ ಮಾಡಿದ್ದಾರೆ. ಮಾಡ್ಕೊಳ್ಳಿ. ಕಾನೂನಿದೆ, ಕಾನೂನು ರೀತಿಯಲ್ಲಿ ನೋಡ್ತಾರೆ, ಕಾನೂನು ರೀತಿಯಲ್ಲಿ ಫೈಟ್ ಮಾಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರು ಮಾಡಿದರೆ ಅವ್ರಿಗೆ ಆ ಹಕ್ಕಿದೆ, ಮಾಡ್ಕೊಳ್ಳಿ. ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಬಸವರಾಜ ರಾಯರೆಡ್ಡಿ ಇಲ್ಲ, ನಾನೇ ಇದ್ದೆ. ಅವ್ರು ಹೇಳಿದ್ದೇನು ಅಂದರೆ, ನೀವು ಮಾಧ್ಯಮದವರು ಏನು ಮಾಡ್ತೀರಿ, ದಂಧೆ ಯಾವಾಗಲೂ ನಡೀತಾ ಇದೆ. ಅದು ಮುಖ್ಯಮಂತ್ರಿ ಕೂಡ ಇಂಥ ದಂಧೆಗಳನ್ನೆಲ್ಲ ನಿಲ್ಲಿಸ್ರಿ ಅಂತೇಳಿ ಜನರಲ್ ಆಗಿ ಕಾಮೆಂಟ್ ಮಾಡಿರೋದು. ಅದೆಲ್ಲ ತಪ್ಪಾಗ್ತದೆ. ದಂಧೆ ಮೇಲೆ ನಡಿಬಾರ್ದು ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಅವ್ರು ಹೇಳಿರೋದು ಅಷ್ಟೇ. ಅವ್ರದ್ದೇನೋ ಅಲ್ಲಿ SP
ಯಾವುದೋ ಒಂದು ವಿಚಾರ. ಡೆಂಗ್ಯೂ ಜ್ವರದ ಲಕ್ಷಣ ಏನಿರುತ್ತದೆ ಹಾಗೂ ಚಿಕಿತ್ಸಾ ಕ್ರಮದ ಕುರಿತು ಕಲಬುರಗಿ ನಗರದ ಪ್ರತಿಷ್ಠಿತ ಸ್ಟಾರ್ ಕೇರ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಕಲಬುರಗಿ ಜಿಲ್ಲೆಯ ಜನರಿಗೆ ಸಲಹೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಡೆಂಗ್ಯೂ ಜ್ವರದ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್, ಡೆಂಗ್ಯೂ ಜ್ವರ ಅಂದರೆ ಏನು? ಡೆಂಗ್ಯೂ ಜ್ವರ ಇದೊಂದು ವೈರಲ್ ಫೀವರ್ ಆಗಿರುತ್ತೆ. ಇದು ಮಾಸ್ಕಿಟೋ ಕಚ್ಚರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಈಗ ಭಾಳಷ್ಟು ಮಳೆ ಆಗ್ತಾ ಇದೆ, ಮಳೆಯಿಂದ ಮನೆ ಸುತ್ತಮುತ್ತಲು ಎಲ್ಲ ಕಡೆ ನೀರು ನಿಲ್ತಾ ಇದೆ, ಹಾಗಂದು ಭಾಳಷ್ಟು ಮಸ್ಕಿಟೋ ಆಗ್ತಾ ಇದೆ. ಸೊ ಮಸ್ಕಿಟೋ ಕಚ್ಚರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಡೆಂಗ್ಯೂ ಜ್ವರ ಹರಡುತ್ತೆ. ಸೊ ಫಸ್ಟ್ ಆಫ್ ಆಲ್, ಡೆಂಗ್ಯೂ ಜ್ವರದ ಏನು ಲಕ್ಷಣಗಳು ಅಂತಂತಂದಿದ್ರೆ, ಡೆಂಗ್ಯೂ ಜ್ವರದಲ್ಲಿ ಹೈ ಗ್ರೇಡ್ ಫೀವರ್ ಬರುತ್ತೆ, ಮತ್ತು ತಲೆನೋವು, ಮೈಕೈ ನೋವು, ಬೆನ್ನು ಮತ್ತು ಸುಸ್ತಾಗೋದು, ಈ ಥರ ಸ್ವಲ್ಪ ಪೇಷಂಟಲ್ಲಿ ಭಾಳಷ್ಟು ವಾಮಿಟಿಂಗ್ ಆಗೋದು, ಹೊಟ್ಟೆ ಬೇನಾಗೋದು, BP ಲೋ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತಂದಿದ್ರೆ, ಭಾಳಷ್ಟು ಪೇಷಂಟ್ಸು ಸೆಲ್ಫ್ ಮೆಡಿಕೇಟ್ ಮಾಡ್ತಾರೆ. ಆ ಥರ ಮಾಡಬೇಡಿ. ನಿಮ್ಮ ನಿಯರೆಸ್ಟ್ ಹಾಸ್ಪಿಟಲ್ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವ್ರು ಏನು ಪ್ರೆಸ್ಕ್ರಿಪ್ಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕು ಅಂತಂದು ಹೇಳೋದು. ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನಂತಂದಿದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಈ ಡೆಂಗ್ಯೂ ಜ್ವರದಲ್ಲಿ ನೀವು ಡಿಸೀಸ್ ಬರದ ಹಾಗೆ ನೋಡ್ಕೋಬೋದು. ಹೇಗೆ ಅಂತ ಹೇಳಿದರೆ, ಮಾಸ್ಕಿಟೋಯಿಂದ ಕಚ್ಚೋದು ಯು ಹ್ಯಾವ್ ಟು ಅವಾಯ್ಡ್. ಸೊ ಈಗ ಭಾಳಷ್ಟು ಮನೆ ಸುತ್ತಮುತ್ತಲು ಎಲ್ಲ ಗಿಡಗಳಿರುತ್ತೆ, ಮರಗಳಿರುತ್ತೆ, ನೀರು ನಿಂತಿರೋದಿರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು. ಮತ್ತು ಮನೆ ಒಳಗಡೆ ನೀವು ಮಾಸ್ಕಿಟೋ ಕಾಯಿಲು, ರೆಪೆಲೆಂಟು ಯೂಸ್ ಮಾಡಬೇಕು. ಮತ್ತು ಮಕ್ಕಳಿಗೆಲ್ಲ ಸಂಜೆ ಟೈಮಲ್ಲಿ ಹೊರಗಡೆ ಬಿಟ್ಟಬೇಡಿ. ಮತ್ತು ಮಕ್ಕಳಿಗೆ ಫುಲ್ ಡ್ರೆಸ್ ಹಾಕಬೇಕು, ಹಾಫ್ ಡ್ರೆಸ್ ಹಾಕೊಂಡು ಓಡಾಡಿಸ್ಬೇಡಿ. ಸೊ ಈ ಥರ ಪ್ರಿವೆನ್ಷನಿಂದ ನಿಮಗೆ ಮಾಸ್ಕಿಟೋ ಅವಾಯ್ಡ್ ಮಾಡಿದರೆ ನಿಮಗೆ ಡೆಂಗ್ಯೂ ಜ್ವರ ಆಗೋದಿಲ್ಲ. ಸೊ ಏನೇ ಪ್ರಾಬ್ಲಮ್ ಜಾಸ್ತಿ ಆಗಿದ್ದರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಇಮಿಡಿಯೇಟ್ಲಿ. ಸೊ ಮತ್ತು ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ, ಭಾಳಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಏನಂತಂದಿದ್ರೆ, ಭಾಳಷ್ಟು ಜನ ನಮ್ಮಲ್ಲಿ ಡೆಂಗ್ಯೂ ಪೇಷಂಟ್ಸ್ ಬರ್ತಾರೆ, ಪಪ್ಪಾಯ ಲೀಫ್ ಜ್ಯೂಸ್ ಅಂತ ಬರುತ್ತೆ, ಪಪ್ಪಾಯ ಎಲೆಯಿಂದ ಹಾಲು ಕುಡ್ಕೊಂಡು ಬರ್ತಾರೆ. ಸೊ ಐ ವಾಂಟ್ ಟು ರಿಕ್ವೆಸ್ಟ್, ಯಾರು ಈ ಥರ ಆಲ್ಟರ್ನೇಟಿವ್ ಮೆಡಿಸಿನ್ ತೊಗೋಬೇಡಿ. ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಬಿಫೋರ್ ಟೇಕಿಂಗ್ ಎನಿಥಿಂಗ್. ನಾವು ಭಾಳಷ್ಟು ಪೇಷಂಟ್ ಪಪ್ಪಾಯ ಲೀಫ್ ಜ್ಯೂಸ್ ಕುಡ್ಕೊಂಡು ಬರ್ತಾರೆ, ವಿಚ್ ವಿ ಡೋಂಟ್ ರೆಕಮೆಂಡ್ ಎಟ್ ಆಲ್. ಇದು ಉಲ್ಟಾ ಜಾಸ್ತಿ ಕಾಂಪ್ಲಿಕೇಟ್ ಮಾಡುತ್ತೆ, ನಿಮಗೆ ಜಾಸ್ತಿ ವಾಮಿಟಿಂಗ್, ಗ್ಯಾಸ್ಟ್ರೈಟಿಸ್ ಈ ಥರ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ಹೆಲ್ಪ್ಫುಲ್. ಸೊ ಇದು ಒಂದು ಮಾಹಿತಿ ನಿಮಗೆ ಕೊಡಬೇಕಂತ ಇಷ್ಟಪಡ್ತೇನೆ. ಮುಂಗಾರು ಅಧಿವೇಶನ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲಬುರಗಿಯಲ್ಲಿ ಜನಸ್ಪಂದನ ಸಭೆ ನಡೆಸಲಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಂಕರಪ್ರಕಾಶ್ ಪಾಟೀಲ್ ತಿಳಿಸಿದರು. ನಿರ್ಮಾಣ ಹಂತದಲ್ಲಿರುವ ಜಯದೇವ ಆಸ್ಪತ್ರೆಗೆ ಇಂದು ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಲ್ಲಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ತಿಳಿಸಿದರು. ಆಸ್ಪತ್ರೆಗೆ ಅಗತ್ಯವಾದ ಸಿಬ್ಬಂದಿ ಇದ್ದು, ಹೆಚ್ಚುವರಿ ಸಿಬ್ಬಂದಿ ಅವಶ್ಯಕತೆ ಬಿದ್ದರೆ ಮತ್ತೊಮ್ಮೆ ಸಭೆ ನಡೆಸಿ ನೇಮಕ ಮಾಡಿಕೊಳ್ಳಲಾಗುವುದು. ನಿರ್ಮಾಣಕ್ಕೆ ಬೇಕಾಗಿರುವ ಹೆಚ್ಚುವರಿ ಹಣವನ್ನು ಸಹ ಬಜೆಟ್ನಲ್ಲಿ ಒಪ್ಪಿಗೆ ಪಡೆಯಲಾಗಿದೆ ಎಂದರು. ಮುಂಬರುವ ದಿನಗಳಲ್ಲಿ ಕಲಬುರಗಿಯಲ್ಲಿ ಸರಸ್ ಮೇಳ ಹಾಗೂ ವಿಭಾಗ ಮಟ್ಟದ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗುವುದು. ರಾಮನಗರಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕಲಬುರಗಿ, ತಳಕಲ್, ಮೈಸೂರಿನಲ್ಲಿ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪ್ರಾರಂಭಿಸಲಾಗುವುದು. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಳ್ಳಾರಿಯಲ್ಲೇ ಸ್ಕಿಲ್ ಪಾರ್ಕ್ ಆರಂಭಿಸುವ ಉದ್ದೇಶ ಸರ್ಕಾರಕ್ಕಿದೆ ಎಂದು ವಿವರಿಸಿದರು. ಹೇಳಿದ್ದಾರೆ. ಆಮೇಲೆ ಕಲಬುರಗಿಯಲ್ಲಿ ನಾವೊಂದು ಸರಸ್ ಮೇಳ ಮಾಡ್ತಾ ಇದ್ದೀವಿ. ಅದಲ್ಲದೆ ನಾವು ಕಲಬುರಗಿಯಲ್ಲಿ ಒಂದು ಉದ್ಯೋಗ ಮೇಳ ಮಾಡಬೇಕು, ಡಿವಿಷನಲ್ ಲೆವೆಲ್ ಅಂದರೆ ಎಂಟೈರ್ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಉದ್ಯೋಗ ಮೇಳ ಮಾಡಬೇಕು ನಮ್ಮ ಇಲಾಖೆಯಿಂದ ಅಂತಕ್ಕಂಥದ್ದು ಒಂದು ಪ್ರಸ್ತಾವ ಅನ್ನೋ ಒಂದು ಯೋಜನೆ ಇದೆ. ಸರಸ್ ಮೇಳ ಅಂದರೆ ಈಗೆಲ್ಲ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರೆಲ್ಲ ಅವರೇನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಏನು ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೆ ಒಂದು ಮಾರ್ಕೆಟ್ ಎಸ್ಟಾಬ್ಲಿಷ್ ಮಾಡ್ತೀವಿ ನಾವು. ಅದು ಹೋದ ಸರಿ ಬೆಳಗಾಮಲ್ಲಾಗಿತ್ತು, ಈ ಸರಿ ಕಲಬುರಗಿಯಲ್ಲಿ ಮಾಡ್ತಾಯಿದ್ವಿ. ಹಾಗಾಗಿ ಅದೊಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್. ಯಾರಿಗೆ ಎಲ್ಲ ನಮ್ಮ ಸ್ವಸಹಾಯ ಸಂಘಗಳು ಅವರೇ ಉತ್ಪಾದನೆ ಮಾಡಿರ್ತಕ್ಕಂಥ ಅವು ಎಲ್ಲ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಾಡೋದಕ್ಕೆ ಒಂದು ಮಳಿಗೆಗಳನ್ನು ಸರ್ಕಾರದ ವತಿಯಿಂದ ನಾವು ಸರಸ್ ಮೇಳನ ಮಾಡ್ತೀವಿ.
ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿ ಅವರಿಗೆ ಗುಲ್ಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುಲ್ಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂಸದರಾದ ರಾಧಾಕೃಷ್ಣ ದೊಡ್ಮನಿ, ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ರಾಧಾಕೃಷ್ಣ ದೊಡ್ಮನಿ ಅವರು ಮಾತನಾಡಿದರು. ಎಲ್ಲ ಶಾಸಕರು ನಮಗೆ ಸಹಾಯ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಪರವಾಗಿ ನಾವು ಗೆಲ್ಲಬೇಕು ಅಂತೇಳಿ ಎಲ್ಲರೂ ಇದು ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳಿ ತಮ್ಮೆಲ್ಲರಿಗೂ ನಾನು ಇನ್ನೊಂದು ಸಲ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸಿದೆ ತಮಗೆ. ಮತ್ತು ಈಗ ನಾವು ಲೋಕಸಭಾ ಸಭೆ ಆದಮೇಲೆ ನಮ್ಮ ಬೇಯರ್ಪಾಡು ಸಾಹೇಬರು ಹೇಳಿದಂಗೆ ನಾವು ನಮ್ಮ ಮತಕ್ಷೇತ್ರಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅಂತ ನಾವೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಡಾಕ್ಟರ್ ಶರಣಪ್ರಕಾಶ್ ಇದ್ದಾರೆ, ಪ್ರಿಯಾಂಕರು ಇದ್ದಾರೆ, ಬೇರ್ಪಳ್ಳಿದ್ದಾರೆ, ಎಲ್ಲ ಹಿರಿಯರು ನಮ್ಮ ಶಾಸಕರು ಮಿತ್ರರಿಗೆಲ್ಲ ತೊಗೊಂಡು ಅವ್ರ ಸಲಹೆ ಸೂಚನೆ ತೊಗೊಂಡು ನಾನು ಕೆಲಸ ಮಾಡ್ತೀನಿ. ಮತ್ತು ನಮ್ಮ ಗುಲ್ಬರ್ಗ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಧ್ವನಿಯಾಗಿ ಪಾರ್ಲಿಮೆಂಟ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀವಿ ನಮಗೆ. ಮತ್ತು ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಪಾಟೀಲ್ ಕೂಡ ನಾವೆಲ್ಲರೂ ಕೆಲಸ ಮಾಡಿ ಅವರಿಗೆ ಕೂಡ ಚುನಾಯಿಸಿದ್ರಿ. ಅವ್ರ ಪರವಾಗಿ ಮತ್ತು ನಮ್ಮ ಪರವಾಗಿ ನಾವೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾರೆ. ನಮ್ಮ ಜೊತೆ ಗುತ್ತೇದಾರ್ ಕೂಡ ಅವರು ಹೊಸದಾಗಿ ನಾಮಿನೇಟ್ ಆಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೇಳಿ ನಮ್ಮೆಲ್ಲರೂ ಇನ್ನೊಂದು ಸಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿದರು. ಇವತ್ತು ಈ ಅಭಿನಂದನಾ ಸಮಾರಂಭ ನಮ್ಮ ಕಾರ್ಯಕರ್ತರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ತಾವೆಲ್ಲ ಭಾಳ ಪ್ರಯತ್ನ ಮಾಡಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ಈ ಲೋಕಸಭೆಗೆ ರಾಧಾಕೃಷ್ಣಜಿಯವರನ್ನು ಆರಿಸಿ ಕಳಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು, ಪಕ್ಷದ ವತಿಯಿಂದ ಮತ್ತು ವೈಯಕ್ತಿಕವಾಗಿ. ಯಾಕಂದರೆ ಇದೊಂದು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಚುನಾವಣೆ ಇತ್ತು. ಈ ಚುನಾವಣೆ ನಾವು ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದ 5 ಸೀಟ್ಗಳನ್ನು ಗೆಲ್ಲೋದ್ರ ಮುಖಾಂತರ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಈ ಭಾಗದಲ್ಲಿ ಜನರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಡೀ ದೇಶ ಇವತ್ತು ಗಮನಿಸಿದೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ 371J ಈ ಭಾಗದ 5 ಸೀಟ್ ಗೆಲ್ಲಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ಜನರ ಭಾವನೆ ಇದೆ. ಹಾಗಾಗಿ ತಾವೆಲ್ಲ ಈ ಸಂದರ್ಭದಲ್ಲಿ ಶಾಸಕ BR ಪಾಟೀಲ್, ಜಗದೇವ್ ಗುತ್ತೇದಾರ್, ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ
ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.